ಆ, ನನ್ನನ್ನ ರಾಜಪ್ಪ ಅಂತ ಒಬ್ರು ಮೇಸ್ಟ್ರು ಹೆಡ್ ಮಾಸ್ಟರ್ ಬಂದಿದ್ರು. ಅವ್ರು ಏನಾದರೂ ನಮಗೆ 5ನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತೇ ಹೋಗಿದ್ರೆ ನಾನು ಓದ್ತಾನೂ ಇರಲಿಲ್ಲ, ಎಮ್ಮೆನೋ ಕುರಿನೋ ಮೇಕೆನೋ ಕಾಯ್ಕೊಂಡಿರ್ತಿದ್ದೆ ಅಥವಾ ಹೊಲ ಉತ್ಕೊಂಡಿರ್ತಿದ್ದೆ. ಭಾಳ ಹೆಚ್ಚಂತಂದ್ರೆ ಇವನ್ ತರ ಚಡ್ಡಿ ಹಾಕೊಂಡು, ಈ ಪಂಚೆ ಹಾಕೊಂಡಿದ್ದೀನಿಲ್ಲ, ಚಡ್ಡಿ ಹಾಕೊಂಡಿರ್ತಿದ್ದೆ. ಯಾಕೆ ಗೊತ್ತಾ ಹೇಳ್ತಾ ಇರೋದು, ಊರಿನಲ್ಲಿ ಪಂಚೆ ಉಟ್ಕೊಳ್ಳೋರು ಬಹಳ ಕಡಿಮೆ, ಎಲ್ಲ ಚಡ್ಡಿನೇ ಹಾಕೊಳ್ಳೋದು. ನಮ್ಮಪ್ಪ ಪಂಚೆ ಉಟ್ಕೊಂಡಿರೋದೇ ಗೊತ್ತಿಲ್ಲ ನನಗೆ, ಎಲ್ಲ ಚಡ್ಡಿನೇ ಹಾಕೊಂಡಿರ್ತಿದ್ದೆ ಯಾವಾಗಲೂ. ನೋಡಿ, ನನ್ನ ತಮ್ಮದಿರಿಬ್ರು, ನಮ್ಮ ಅಕ್ಕದಿರಿಬ್ರು, ನಮ್ಮ ಅಣ್ಣ ಒಬ್ಬ, ಅವ್ರು ಯಾರು ಕಲೀಲಿಲ್ಲ, ಅವ್ರು ಯಾರು ಮೇಲಕ್ಕೆ ಬರಲೇ ಇಲ್ಲ. ಅದಕ್ಕೆ ಈ ಹಣೆ ಬರ ಇದೆಯಲ್ಲ, ಹಣೆ ಬರ ನಂಬ್ಕೊಳಕ್ ಹೋಗ್ಬೇಡಿ. ಏನಪ್ಪ ನೀ ಯಾಕೆ ಹೊಟ್ಟೆಗಿಲ್ಲ, ನಿನ್ಗೆ ಯಾಕೆ ಬಟ್ಟೆಗಿಲ್ಲ, ನೀನು ಯಾಕೆ ಅನಕ್ಷರಸ್ಥನಾಗಿದ್ಯಾ, ನೀನು ಯಾಕೆ ಬಡವನಾಗಿದ್ಯಾ, ನಿನಗೆ ಯಾಕೆ ಗುಡಿಸ್ಲಿ ಸೂರಿಲ್ಲ ನಿನಗೆ ಅಂತಂದ್ರೆ, ನಾನು ಹಣೆ ಬರ ಸ್ವಾಮಿ, ನಾ ಏನ್ ಮಾಡ್ಲಿ? ಏನ್ ದೇವ್ರು ಹಣೆಲು ಬರೆದು ಬಿಟ್ಟನ? ಯಾರ ಹಣೆಲೂ ಬರೆಯಕ್ ಹೋಗಲ್ಲ ದೇವ್ರು, ಏನಂತಲೂ ಬರೆಯಲ್ಲ. ಯಾರ ಹಣೆಯಲ್ಲಿ ಏನಂತಲೂ ಬರೆಯಲ್ಲ. ಆಮೇಲೆ ಇನ್ನೊಂದು ಏನ್ ಹೇಳೋದು ಅಂತಂದ್ರೆ, ನಾನು ಪೂರ್ವ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಈಗ ಅಂತ ಅನ್ನೋದು. ನಮ್ಮ ಅಪ್ಪ, ನಾನು ಹಳೆ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ ಹುಟ್ಬಿಟ್ಟಿದ್ದೀನಿ. ಅದಕ್ಕೆ ಬಸವಣ್ಣ ಹೇಳದ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಇದನ್ನ ತಿರಸ್ಕಾರ ಮಾಡಿ ಅಂತ ಹೇಳದ. ಕರ್ಮ ಸಿದ್ಧಾಂತನೇ ನಂಬ್ಕೊಳಕ್ ಹೋಗ್ಬಿಡಿ ನೀವು. ಬಹಳ ಜನ ಇಲ್ಲೆಲ್ಲ ನಂಬ್ಕೊಂಡಿರ್ತಾರೆ ಅಲ್ವಾ, ಹೇಳೋದಿಲ್ಲ ಯಾರುವೆ. ಹಣೆ ಬರ ನಂಬ್ಕೊಳ್ಳೋದು, ಕರ್ಮ ಸಿದ್ಧಾಂತ ನಂಬ್ಕೊಳ್ಳೋದು ಬಹಳ ಜನ ಇದ್ದಾರೆ ಇಲ್ಲಿ. ನನ್ನ ಹಿಂದ್ಗಡೆ ಕೂತಿರೋರಲ್ಲೇ ಬಹಳ ಜನ ಇದ್ದಾರೆ, ಮುಂದ್ಗಡೆ ಕೂತಿರೋರು ಇಲ್ಲಿ ಕೂತಿರೋರಲ್ಲೇ ಬಹಳ ಜನ ಇದ್ದಾರೆ. ಅದನ್ನೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ನೀವೇನ್ ಮಾಡಬೇಕು ಅಂತಂದ್ರೆ, ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಗಾಂಧಿ ಅವ್ರಿಗೆ ಗೌರವಿಸ್ಬೇಕು ಅಂತಂದ್ರೆ ನಾವು ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇನ್ನೊಬ್ನೂ ಬದುಕಬೇಕು, ನಾನು ಬದುಕಬೇಕು. ನಾವು ಒಬ್ಬನೇ ಬದುಕಬೇಕು ಅಂತ ಅನ್ಕೋಬಾರ್ದು. ಇನ್ನೊಬ್ನೂ ಬದುಕಬೇಕು, ನಾನು ಬದುಕಬೇಕು. ಸಾಧ್ಯವಾದ ಮಟ್ಟಿಗೆ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥದನ್ನ ಕಲಿತ್ಕೋಬೇಕು, ಅಂತ ವಾತಾವರಣ ನಿರ್ಮಾಣ ಮಾಡಬೇಕು. ಇದೇ ಬಸವಣ್ಣ, ಇದನ್ನೇ ಗಾಂಧೀಜಿ, ಇದನ್ನೇ ಅಂಬೇಡ್ಕರ್, ಇದನ್ನೇ ಬುದ್ಧ ಬಯಸಿದರು. ಇದನ್ನ ಮಾಡಬೇಕು. ಸಾಕು, ನಾನು ಈ ಕತೆ ಹೇಳಕ್ ಹೋಗಲ್ಲ. ಇವೆಲ್ಲ ಈಗ ಬುದ್ಧ ಬಸವನ ಕತೆ, ನಮ್ಮ ಅನಿಲ್ ಕುಮಾರ್ ಚಿಕ್ಕಮಾದು ಅವರು ಈಗ 140 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಮಾಡ್ತಾರೆ. ಯಾಕಂತಂದ್ರೆ ಈಗಲೂ ಒಂದಷ್ಟು ಕೊಟ್ಟ, ನನಗೆ ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದ. ಇನ್ನೂ ಈಗ ಒಂದು 50-60 ಕೋಟಿ ಕೊಟ್ಟಿರ್ಬೇಕಲ್ಲ. 50-60 ಕೋಟಿ ಕೊಟ್ಟಿದ್ದಾರೆ. ಬಹಳ ಜನ ಈ ವಿರೋಧ ಪಕ್ಷದವ್ರು ಇದಾರಲ್ಲ, ಇವರು ಟೀಕೆ ಮಾಡ್ತಾರೆ, ಸಿದ್ದರಾಮಯ್ಯನ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವೆಲ್ಲ ದುಡ್ಡಿಲ್ಲದೆ ಮಾಡಕ್ಕಾಯ್ತಿದ್ದ? ಇವೆಲ್ಲನೂ ಈ ಶಂಕುಸ್ಥಾಪನೆ ಆಗಿದಾವಲ್ಲ, ಇವೆಲ್ಲ ದುಡ್ಡಿಲ್ಲದೆ ಮಾಡಕ್ಕಾಯ್ತಿದ್ದೆ ಅಂದ್ರೆ ಹೇಳಿ ನೀವೇ. ಈ ಬಿಜೆಪಿ ಅವರು ಹೇಳ್ತಾರಲ್ಲ, ಅವ್ರಿಗೂ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಹೇಳ್ತಾರೆ
ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ಪಾಪರ ಆಗ್ಬಿಟ್ಟಿದೆ ಸರ್ಕಾರ. ಪಾಪರಾಗಿರೋ ಸರ್ಕಾರದಲ್ಲಿ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಕ್ಕಾಯ್ತಿತ್ತ? ಮಾಡಕ್ಕಾಯ್ತಿದ್ದೇನ್ರಿ? ದಿವಾಳಿ ಎದ್ದು ಹೋಗ್ಬಿಟ್ಟಿದೆ. ಅಭಿವೃದ್ಧಿ ಕೆಲಸಗಳಿಗೆ ₹1 ಇಲ್ಲ. ಮತ್ 140 ಕೋಟಿ ರೂಪಾಯಿ, ಈಗ ಒಂದು 50-60 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ. ನಾನು ಈ ವರ್ಷ ಅದಕ್ಕೆ MLAಗಳಿಗೆಲ್ಲ 50 ಕೋಟಿ ಕೊಡೋಣ ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀನಿ. 8,000 ಕೋಟಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ ಅಂದ್ರೆ 24-25ರಲ್ಲಿ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೆ. ಅದಲ್ಲದೆ ಸುಮಾರು 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಖರ್ಚು ಮಾಡೋದು. ಎಲ್ಲಿಂದ ಬರ್ತದೆ ದುಡ್ಡು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 52,000 ಕೋಟಿ ಅಲ್ಲ, 51,000 ಕೋಟಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ. ಈ ವರ್ಷದ ಬಜೆಟ್ನಲ್ಲಿ 50,019 ಕೋಟಿ, 18 ಕೋಟಿ, 50,018 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ. ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83 ಕೋಟಿ, ಸುಮಾರು 1,34,000 ಕೋಟಿ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದೆ. 1,34,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಇದು ಪಾಪರಾಗಿರೋ ಸರ್ಕಾರ ಮಾಡಕ್ ಸಾಧ್ಯನಾ? ಯಾರು ಕೊಟ್ಟಿದ್ರು ನಿಮಗೆ? 5 kg ಅಕ್ಕಿಯನ್ನ ಫ್ರೀಯಾಗಿ ಹಿಂದೆ ಯಾರು ಕೊಟ್ಟಿದ್ರ? ಯಡಿಯೂರಪ್ಪ ಕೊಟ್ಟಿದ್ರ? ಜಗದೀಶ್ ಶೆಟ್ಟರ್ ಕೊಟ್ಟಿದ್ರ? ಕೊಟ್ಟಿರ್ಲಿಲ್ಲ. ಅದು ಏನು 5 kg ಅಕ್ಕಿ ಕೊಡ್ಲಿಕ್ಕೆ ಸೋರ್ ಮಾಡದ್ದು ಕೊರೋನಾ ಬಂದಂತವಿಂದ. ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೆ ಶುರು ಮಾಡಿದ್ದು ಕೊರೋನಾ ಬಂತವಿಂದ. ಈಗ ನಾವು ಅದ್ರ ಜೊತೆಗೆ 5 kg ಹೆಚ್ಚಾಗಿ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾರು ಕೂಡ ಹಸುದು ಮಲಗಬಾರದು. 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಪ್ರತಿಯೊಬ್ಬರೂ. ಇದು ನಮ್ಮ ಬದ್ಧತೆ. ಇದು ನಮ್ಮ ಸರ್ಕಾರದ ಬದ್ಧತೆ. ನಾನು ಯಾಕೆ ಮಾಡಿದೆ ಗೊತ್ತಾ? ನಾನು ಹುಡುಗನಾಗಿದ್ದಾಗ ನಮ್ಮ ಪಕ್ಕದ ಮನೆಯವರು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದ್ರೆ, ಬೇದಿ ಆದ್ರೆ, ಅಥವಾ ನೆಗಡಿ ಬಂದ್ರೆ, ಇನ್ನೇನ ಬಂದ್ರೆ ರಾಗಿ ಮುದ್ದೆ ಕೊಡಕ್ಕಾಯ್ತಿರ್ಲಿಲ್ಲ, ಜೋಳದ ಮುದ್ದೆ ಕೊಡಕ್ಕಾಯ್ತಿರ್ಲಿಲ್ಲ. ಒಂದು ತುತ್ತ ಅನ್ನಕ್ಕೋಸ್ಕರ ಬಂದು ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ನಾವು ಅನ್ನ ಉಣ್ತಿದ್ದೆ. ಏನಪ್ಪ ಲೇ ತಮ್ಮ, ಏನೋ ಅನ್ನ ಉಣ್ತಿದ್ದದ ಹಬ್ಬಕ್ಕಲ್ವೇನೋ? ಹಬ್ಬಕ್ಕೆ ಅನ್ನ ಉಣ್ತಿದ್ದದು, ನೆಂಟರು ಬಂದ್ರೆ ಅನ್ನ ಉಣ್ತಿದ್ದದು. ನಾನು ಏನಪ್ಪ